ಕೊಡಗು ಜಿಲ್ಲಾ ಬಿಜೆಪಿ ಸೋಮವಾರಪೇಟೆ ತಾಲೂಕು ಯುವ ಮೋರ್ಚಾ ವತಿಯಿಂದ ಪ್ರಥಮ ವರ್ಷದ ಗ್ರಾಮೀಣ ಕೆಸರುಗದ್ದೆ ಕ್ರೀಡಾಕೂಟವು ಗುಡುಗಳಲೆ ಗ್ರಾಮದ ಸಮರ್ಥ ಶ್ರೀಧರ್ ಅವರ ಗದ್ದೆಯಲ್ಲಿ ನಡೆಯಿತು. ಮುದ್ದಿನಕಟ್ಟೆ ಮಠದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಕ್ರೀಡಾಕೂಟಗಳು ಇಂದು ಕಣ್ಮರೆಯಾಗ್ತಿವೆ. ಅದರಲ್ಲೂ ಕೆಸರುಗದ್ದೆ ಕ್ರೀಡೆಗಳು ಅಪರೂಪವಾಗಿವೆ. ಇಂದಿನ ಮಕ್ಕಳು ಮಣ್ಣಿನೊಂದಿಗೆ ಬೆರೆಯುತ್ತಿಲ್ಲ. ಗ್ರಾಮೀಣ ಬದುಕು ಹಾಗೂ ಕೃಷಿಯಿಂದ ದೂರವಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದರು. ಆರೋಗ್ಯಕರ ಜೀವನಕ್ಕೆ ಸ್ವತಃ ಆಹಾರ ಬೆಳೆದು ಸೇವಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಕೃಷಿಕರ ಸಂಖ್ಯೆ ಕಡಿಮೆಯಾಗ್ತಿರುವ ಹಿನ್ನೆಲೆಯಲ್ಲಿ ಯುವಕರು ಕೃಷಿಯತ್ತ ಆಸಕ್ತಿ ಬೆಳೆಸಿಕೊಳ್ಳಬೇಕು. ಕೃಷಿಯಿಂದ ನೆಮ್ಮದಿಯ ಬದುಕು ಸಾಧ್ಯ ಎಂದು ಸ್ವಾಮೀಜಿ ಹೇಳಿದರು. ಕೋತಿ ನೋಡಿದಿರಲಿ ಸಾಲದಕ್ಕೆ ಆ ಕೋತಿಗೆ ಹೆಂಡ ಕುಡಿಸಿದ್ರಂತ. ಮೊದಲೇ ಕೋತಿ, ಇನ್ನು ಹೆಂಡ ಕುಡಿಸಿದ ಕೋತಿ ಹೆಂಗ ಆಡ್ತದೆ? ಹಾಗೆ ನಮ್ಮ ಮನಸ್ಸಿರ್ತದೆ. ಇರ್ಲಿ, ನಾನು ಏನ್ ಹೇಳ್ತಿದ್ದೆ ಹೇಳಿ, ಈ 10 ವರ್ಷದ ಹಿಂದೆ ನಮ್ಮ ಊರು ಶನಿವಾರ ಸಂತೆಯಲ್ಲಿ ಎಷ್ಟು ಜನರಿಗೆ ಶುಗರ್ ಇತ್ತು? ಒಂದು 10% ಜನರಿಗಿತ್ತ. ಈಗ 50%ಗಿಂತ ಜಾಸ್ತಿ ಇದೆ. ಇಲ್ಲೇ ಇರೋರು ಯಾರ್ಯಾರು ಶುಗರ್ ಇದೆ ಕೈ ಎತ್ತಿ. ಹೆಚ್ಚಿನ ಅಂಶ ಇವತ್ತು ಶುಗರ್ ಇದೆ. ಇವತ್ತಿನ ಈ ನಾವು ಗಮನಿಸ್ತಾ ಇರೋ ಹಾಗೆ ಇನ್ನು 10 ವರ್ಷಕ್ಕೆ ಈಗ ಹೇಗೆ ಶುಗರ್ ಸ್ಪ್ರೆಡ್ ಆಗಿದೆಲ್ಲ ಹಾಗೆ ಮಹಿಳೆಯರಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಸ್ಪ್ರೆಡ್ ಆಗ್ತಿದೆ. ಈಗ ಆಲ್ರೆಡಿ ಹಳ್ಳಿಗಳಲ್ಲೂ ಇದು ಸ್ಪ್ರೆಡ್ ಆಗ್ತಿದೆ. ನಾವೆಲ್ಲರೂ ಸ್ವಾಸ್ಥ್ಯವಾಗಿರಬೇಕು ಅಂದ್ರೆ ನಮ್ಮ ಬದುಕು ಪ್ರಕೃತಿಯೊಂದಿಗೆ ಆ ಮಣ್ಣಿನಲ್ಲಿ ಮತ್ತು ನಮ್ಮ ಜಮೀನಿನಲ್ಲಿ ಕೆಲಸ ಮಾಡುವುದರೊಂದಿಗೆ ಶ್ರಮಜೀವಿಯಾಗಿ ನಾವು ಬದುಕಿದ್ರೆ ಮಾತ್ರ ನಮ್ಮ ಬದುಕು ಸುಭಿಕ್ಷೆ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತುಗಳೊಂದಿಗೆ ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಕಾಳಪ್ಪ ಮಾತನಾಡಿ, ಬಿಜೆಪಿ ಕೇವಲ ರಾಜಕೀಯ ಪಕ್ಷವಲ್ಲ, ಗ್ರಾಮೀಣ ಕ್ರೀಡಾಕೂಟ ಸೇರಿದಂತೆ ವಿವಿಧ ಸಮಾಜಮುಖಿ ಚಟುವಟಿಕೆಗಳಲ್ಲೂ ಪಕ್ಷ ತೊಡಗಿಸಿಕೊಂಡಿದೆ. ಇಂತಹ ಕಾರ್ಯಕ್ರಮಗಳ ಮೂಲಕ ಜನರನ್ನು ಒಗ್ಗೂಡಿಸುವ ಕೆಲಸ ಮಾಡಲಾಗ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರೀಡಾಕೂಟಗಳನ್ನು ಆಯೋಜಿಸಲಾಗುವುದು ಎಂದರು. ಪಕ್ಷ ಅಂದ್ರೆ ಕೇವಲ ರಾಜಕೀಯ ವ್ಯವಸ್ಥೆ ಅಥವಾ ರಾಜಕೀಯಕ್ಕೆ ಮಾತ್ರ ಅಂತ ಹೇಳುವಂತ ಭಾವನೆ ಹೆಚ್ಚಿನವರಲ್ಲಿ ಇರುತ್ತೆ. ಆದರೆ ಭಾರತೀಯ ಜನತಾ ಪಾರ್ಟಿ ವಿಶಿಷ್ಟ ಅಂತೇಳಿ ತೋರಿಸ್ಕೊಡಕ್ಕಾಗಿ ಈ ಒಂದು ಕಾರ್ಯಕ್ರಮ. ಯಾಕೆಂದ್ರೆ ಕ್ರೀಡೆ ಎಲ್ಲರನ್ನ ಒಂದುಗೂಡಿಸುವಂಥದ್ದು. ಹಾಗೆ ನಾವು ಏನು ನಮ್ಮ ಆರೋಗ್ಯಕ್ಕೂ ಸಹ ಅತ್ಯಂತ ಒಳ್ಳೆಯ ಒಂದು ಯೋಜನೆ ಇರುವಂಥದ್ದು. ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂಥದ್ದು ಪಕ್ಷ ಭೇದ ಮರೆತು ಎಲ್ಲ ವರ್ಗದವರು ಅಂದ್ರೆ ಎಲ್ಲ ವಯಸ್ಸಿನವರು, ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರೂ ಭಾಗವಹಿಸುವಂತ ಒಂದು ಸುಂದರ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತ ಯುವ ಮೋರ್ಚಾದ ಜಿಲ್ಲಾ ತಂಡಕ್ಕೂ ಮಂಡಲ ತಂಡಕ್ಕೂ ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು ಹೆಚ್ಚಿನವರು ಇದಕ್ಕೆ ತುಂಬಾ ಜನ, ನಾನು ಆಗ್ಲೇ ಮಾತಾಡ್ತಾ ನೋಡ್ತೇವೆ, ಸುಮಾರು ದಿವಸದಿಂದ ಇದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಈ ಪ್ರಯತ್ನ ಮಾಡಿರುವಂತ ಎಲ್ಲ ಕಾರ್ಯಕರ್ತರ ತಂಡಕ್ಕೆ ನಾನು ಮೊದಲಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ. ಈಗಾಗಲೇ ಅಧ್ಯಕ್ಷರು ಹೇಳ್ತಾ ಇದ್ರು, ಸಾಕಷ್ಟು ತಂಡಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ಸಂಘಟನಾ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಭಾರಿ ಬಿಬಿ ಭಾರತೀಶ್ ಮಾತನಾಡಿ, ದೇಶದ ಸಂಸ್ಕೃತಿ, ಕ್ರೀಡೆ ಹಾಗೂ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸುವ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಪಕ್ಷ ಶ್ರಮಿಸುತ್ತಿದೆ ಎಂದರು. ಸಮಾಜ ಸೇವಕ ಹರಪಳ್ಳಿ ರವೀಂದ್ರ ಮಾತನಾಡಿ, ಕ್ರೀಡಾಕೂಟವನ್ನು ಪಕ್ಷಕ್ಕೆ ಸೀಮಿತಗೊಳಿಸದೆ ಕೊಡಗಿನ ಎಲ್ಲಾ ಜಾತಿ, ಧರ್ಮ ಹಾಗೂ ಜನಾಂಗದವರಿಗೂ ಪಾಲ್ಗೊಳ್ಳಲು ಅವಕಾಶ ನೀಡಿರುವುದು ಉತ್ತಮ ಬೆಳವಣಿಗೆ ಎಂದರು. ಬಿಜೆಪಿಯ ಅದ್ಭುತವಾದ ಕಾರ್ಯಕ್ರಮದಲ್ಲಿ ರೈತರನ್ನ ಪ್ರತಿಬಿಂಬಿಸುವಂತಹ ಕೆಸರುಗದ್ದೆ ಅಂದ ತಕ್ಷಣ ರೈತರ ನೆನಪಾಗುತ್ತೆ. ರೈತಾಪಿ ವರ್ಗದವರ ಸಂಸ್ಕೃತಿಯನ್ನ ಇವತ್ತು ಪ್ರಸ್ತುತಿಪಡಿಸುವಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನ ಬಿಜೆಪಿ ಯುವ ಮೋರ್ಚಾ ಘಟಕದಿಂದ ಹಮ್ಮಿಕೊಳ್ಳಲಾಗಿದೆ. ಇದು ಬರೇ ರಾಜಕೀಯ ಪಕ್ಷದ ಒಂದು ಆಚರಣೆಯಲ್ಲ, ಇದು ಕೊಡಗಿನ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೆಸರುಗದ್ದೆ ಕ್ರೀಡಾಕೂಟ. ಕೆಸರುಗದ್ದೆ ಅಂತ ಹೇಳಿದ ತಕ್ಷಣ ರೈತಾಪಿ ವರ್ಗದವರು, ಎಲ್ಲ ಜನಾಂಗದ ಬಂಧು ಬಾಂಧವರು ಆಚರಿಸುವಂತ ಒಂದು ಅದ್ಭುತ. ಮಾಜಿ ಎಂಎಲ್ಸಿ ಎಸ್ಜಿ ಮೇದಪ್ಪ ಮಾತನಾಡಿ, ಯುವ ಸಮೂಹವನ್ನು ಕ್ರೀಡೆಯ ಮೂಲಕ ಒಗ್ಗೂಡಿಸುವ ಪ್ರಯತ್ನ ಶ್ಲಾಘನೀಯ ಎಂದರು. ಬಳಿಕ ಕೆಸರುಗದ್ದೆಯಲ್ಲಿ ಕ್ರೀಡಾ ಸ್ಪರ್ಧೆಗಳು ನಡೆದವು. ಪುರುಷರ ವಿಭಾಗದಲ್ಲಿ ವಾಲಿಬಾಲ್ ಹಾಗೂ ಹಗ್ಗಜಗ್ಗಾಟ, ಮಹಿಳೆಯರ ವಿಭಾಗದಲ್ಲಿ ಥ್ರೋಬಾಲ್ ಹಾಗೂ ಹಗ್ಗಜಗ್ಗಾಟ ಸ್ಪರ್ಧೆಗಳು ನಡೆದವು. ಗ್ರಾಮೀಣ ಕ್ರೀಡಾ ಪರಂಪರೆಯನ್ನು ಉಳಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ಯುವಕರು ಹಾಗೂ ಮಹಿಳೆಯರು ಉತ್ಸಾಹದಿಂದ ಪಾಲ್ಗೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ವಹಿಸಿದ್ದರು. ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು, ವಿವಿಧ ಘಟಕಗಳ ಪ್ರಮುಖರು, ಕಾರ್ಯಕರ್ತರು ಇದ್ದರು. ಚಿತ್ತಾರ ನ್ಯೂಸ್, ಶನಿವಾರ ಸಂತೆ.